ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, 8ನೇ ದಿನಕ್ಕೆ ಸ್ವಾಗತ. ನೋಡ್ಬೋದು, ಒಂದು ಹೆಲ್ಮೆಟ್ ಹಾಕಿದ್ದೀನಿ. ನಾವು ಫ್ರೆಂಡ್ಸ್ ಕೈಲಿ ತರಿಸ್ದೆ, ಅದು ಸೇಫ್ಟಿ ಪರ್ಪಸ್ ಇರಲಿ ಅಂತೇಳಿ. ಮತ್ತು ಮೊಬೈಲ್ ಹೋಲ್ಡರ್, ಯಾಕೆಂದರೆ ಹೋಗ್ಬೇಕಾದ್ರೆ ಕೈಲಿ ಇಟ್ಕೊಂಡು ಮಾಡೋದು ತುಂಬ ಡೇಂಜರ್, ಎಲ್ಲ ಸ್ಕಿಡ್ ಆದರೆ ಅಂತೇಳಿ ಒಂದು ಮೊಬೈಲ್ ಹೋಲ್ಡರ್ನೂ ತರಿಸಿದ್ದೆ. ಈಗ ಇವತ್ತಿನ ಟಾರ್ಗೆಟ್ ಕೃಷ್ಣಾಪುರದಿಂದ ಮುಂದೆ ಸ್ವಲ್ಪ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀಚ್ ಆಗ್ಬೋದು, ಅಂತ ಏನು ಕಷ್ಟ ಇಲ್ಲ, ಏನಿಲ್ಲ. ಹಂಗಾದರೆ ಹೋಗೋಣ, ಬನ್ನಿ ಪ್ಲಾನ್ ಮಾಡೋಣ. ಹೊಸ ಸೀಟು ನೋಡೋಣ, ಕಂಫರ್ಟಬಲ್ ಇದೆ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ದೂರ ಹೋದರೆ ಗೊತ್ತಾಗುತ್ತೆ. ಅಲ್ಲಿ ಸೀಟ್ ಮಾತ್ರ ಕಂಫರ್ಟಬಲ್ ಇದೆ, ಮಾತ್ರ ಚೆನ್ನಾಗಿದೆ. ಜೆಲ್ ಸೀಟ್ ಅಲ್ವಾ, ಕವರ್ ಹಾಕಿಲ್ಲ, ಅದಕ್ಕೆ ಕವರ್ ಹಾಕಿ ನೋಡೋಣ. ನಾಳೆ ಅದನ್ನು ಟ್ರೈ ಮಾಡ್ತೀನಿ. ನೋಡಿ, ಇದು ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಅಪ್ಪಿದು ಇದು ಕೋಡಿಮಾಡ್ನಳ್ಳಿಗೆ ಹೋಗ್ಬೇಕಾದ್ರೆ ಒಂದು ಅಪ್ ಸಿಗುತ್ತೆ ಅಂತ ಹೇಳ್ತಿದ್ನಲ್ಲ, ಅದೇ ಇದು. ಈಗ ಟಾಪ್ ಗೇರಲ್ಲೇ ಇದೆ, ನಾನು ಗೇರ್ ಚೇಂಜ್ ಮಾಡಿಲ್ಲ. ಅದರಲ್ಲಿ ಎಷ್ಟು ದೂರ ಹತ್ತಿಸ್ತೀನಿ ನೋಡೋಣ. ಇನ್ನೇನು ಹತ್ತಿತು, ಟಾಪ್ ಗೇರ್ಲೆ ಹತ್ತಿಸ್ತೇನೆ ನಾನು ಇವಾಗ. ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿನ್ನೆ ನಾನು 3ನೇ ಗೇರ್ ಹತ್ತಿಸಿದ್ದೆ, ಇವತ್ತು 6ನೇ ಗೇರ್ ಹತ್ತಿಸಿದ್ದೀನಿ. ಇನ್ನು ಡೌನು ಆರಾಮಾಗಿ ಹೋಗುತ್ತೆ ಸೈಕಲ್. ಮುಂದೆ ವಾಟರ್ದು ಮಿಷಿನ್ ಮನೆ ಕಾಣ್ತಾ ಇದೆಯಲ್ಲ, ಅದು ಫಸ್ಟ್ ಡೇ ನನ್ನ ಟಾರ್ಗೆಟ್ ಇದ್ದಿದ್ದು. ಇದೇ ಪ್ಲೇಸ್ ಫಸ್ಟ್ ಡೇ ಟಾರ್ಗೆಟು. ಸೆಕೆಂಡ್ ಡೇನೂ ಇದೇ ಪ್ಲೇಸಲ್ಲೇ ಟಾರ್ಗೆಟ್ ಇದ್ದಿದ್ದು. 3ನೇ ದಿನ ಮಾತ್ರ ಏನಾಗಿದೆ, ನಾನು ಚಿಕ್ಕಳ್ಳಿ ಗೇಟ್ ತನಕ ತಗೊಂಡಿದ್ದು. ಪೂರ್ತಿ ಯಾಕೋ ಟೈಟ್ ಅಂತ ಇದೆ, ತಡ್ಗೇರ್ ಹಾಕೋಣ. ಸ್ವಲ್ಪ ಫ್ರೀ ಆಯಿತು. ವಾಪಸ್ಸಿದ್ದೀನಿ. ಈಗ ಡೌನು ಗೇರ್ ಶಿಫ್ಟ್ ಮಾಡೋಣ. 4th, 5th, 6th. ನೋಡ್ತಾ ಇರ್ಬೋದು, ಚಿಕ್ಕಳ್ಳಿ ಗೇಟ್ ನಿಯರ್ ಇದೀವಿ ನಾವು. ಚಿಕ್ಕಳ್ಳಿ ಗೇಟ್ ಹತ್ರ ಬಂದಿದ್ದೀವಿ. ನೆಕ್ಸ್ಟು ಕೃಷ್ಣಾಪುರ ಬೋರ್ಡ್ ಇದೆ. ಮುಂದೆ ಕೃಷ್ಣಾಪುರ ಸಿಗುತ್ತೆ.
ಸಿದ್ರಣ್ಣ ಹಾಂ, ಕೃಷ್ಣಾಪುರ ರೀಚ್ ಆಗಿದ್ದೀನಿ. ನಾರ್ಮಲಾಗೆ ಪೆಡಲ್ ಮಾಡಬೇಕು, ಅತಿಯಾಗಿ ಎದ್ದು ನಿಂತ್ಕೊಂಡು ಪ್ರೆಷರ್ ಕೊಡ್ಕೊಂಡು ಬೇಡ. ಇವಾಗಲೇ ಒಂದು 15 ಡೇಸ್ ಆದಮೇಲೆ ಬೇಕಾದರೆ ಟ್ರೈ ಮಾಡಿದ್ರೆ ಆಗ ಯಾವುದೇ ರೀತಿ ಕಾಲು ಪೇನ್ ಬರಲ್ಲ. ಇದಿಲ್ಲ ಅಂದ್ರೂ 1 ಕಿಲೋಮೀಟ್ರ್ ಮೇಲೆ ಒಂದು ದೊಡ್ಡ ಅಪ್ಪಿದು, ಹೈಯೆಸ್ಟ್ ಇದೊಂದೇ ಅಪ್ಪಿರೋದು ಇಲ್ಲಿ. ಹತ್ತಿಸ್ತೀನ ನೋಡೋಣ. ಸೊ ಫ್ರೀ ಆಗಿದೆ. ಆಗಲಿಲ್ಲ ಅಂದಾಗ ಸೆಕೆಂಡ್ ಗೇರ್ಗೆ ಎತ್ಕೋಬೇಕಾಗತ್ತೆ. ಅಪ್ಪಲ್ವಾ, ಎಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದಾವೆ. ದಾರಿ ನೋಡ್ತಾ ಇರ್ಬೋದು. ಇದೊಂದು ಅಪ್ಪಸ್ಸಿ ರೆಸ್ಟ್ ಮಾಡೋಣ. ನೋಡಿ, ಲೆಫ್ಟು ಮತ್ತೆ ಅಪ್ಪಿದೆ. ಸೆಕೆಂಡ್ ಗೇರ್ ಚೇಂಜ್ ಮಾಡಿದೆ, ಒಂದನೇ ಗೇರ್ಗೆ ಅಷ್ಟೇ. ಲಾಸ್ಟಲ್ಲಿ ಆಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇವತ್ತಿನ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ಈಗ ಮ್ಯಾಪಲ್ಲಿ ನೋಡಿ ನಾನು ಹೇಳ್ತೀನಿ. ಇವಾಗ ನೋಡ್ತಾ ಇರ್ಬೋದು, 6.5 ಕಿಲೋಮೀಟ್ರ್ ಬಂದಿರೋದು ಇವತ್ತು. ನೆನೆಗಿಂತ 1 ಕಿಲೋಮೀಟ್ರು ಅಂದರೆ ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟ್ರು ಇದೆ ಪರ್ಫೆಕ್ಟಾಗಿ. ಸೇಮ್ ರೆಸ್ಟ್ ಮಾಡಿದ್ದೀನಿ. ಈಗ ರಿಟರ್ನ್ ಹೋಗೋ ಸಮಯ ಬಂದಿದೆ. ರಿಟರ್ನ್ ಹೋಗೋಣ ಇವಾಗ. ಇವತ್ತಿನ ಟಾರ್ಗೆಟ್ 6.5 ಖುಷಿ ಆಗ್ತಾಯಿದೆ.
ನಾಳೆ ಇನ್ನೂ ಹೆಚ್ಚು ಮಾಡೋಣ ಅಂತ 6.5 ನಾಳೆಗೆ 7 1 ಕಿಲೋಮೀಟ್ರ್ ಜಾಸ್ತಿ ಮಾಡೋಣ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ಕೃಷ್ಣಾಪುರದಿಂದ ಫುಲ್ ಡೌನು. ಇದು ಎಲ್ಲಿ ತನಕ ಚಿಕ್ಕ ಗೇಟ್ ತನಕ ಯಾವುದೇ ರೀತಿ ಪೆಡಲ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಯರ್ಲಿ 1.5 ಕಿಲೋಮೀಟ್ರ್ ಮೇಲಾಗುತ್ತೆ ಡೌನು. ಆರಾಮಾಗಿ ಹೋಗುತ್ತೆ ಸೈಕಲ್ಲು, ನೋಡಿ ನೀವೇ. ನೋಡಿ ಕೃಷ್ಣಾಪುರದಿಂದ ಚಿಕ್ಕಳೆ ಗೇಟ್ ತನಕ ಬಂದಿದ್ದೀನಿ. ಈಗ ಇರುವಂಥದ್ದು ಅಪ್ಪು ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಟಾಪ್ ಗೇರಲ್ಲೇ ಹತ್ಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಫಾರ್ಟಿ 40% ಹಚ್ತಿದ್ದೀನಿ, 60% ಇದೆ ಅಪ್ಪು. ಸುಸ್ತಾಯಿತು, ಆಗಲ್ಲ. 4th ಆಗ್ತೆ, ಇದು ಆಗ್ತಾಯಿಲ್ಲ. 3ನೇ ಗೇರು ಫ್ರೀ ಸಿಕ್ತು ಒಂಚೂರು. ಇನ್ನೇನು ಅಪ್ಪು ಹತ್ತಿಸ್ತೀನಿ. ನೆಕ್ಸ್ಟ್ ಡೌನ್ ಇದೆ, ಆರಾಮ್. ಸ್ವಲ್ಪ ಸುಸ್ತಾಯಿತು, ಆದರೆ ಪ್ರೆಷರ್ ಕೊಟ್ಟಿಲ್ಲ ನಾನು ಕಾಲಿಗೆ. ಯಾವಾಗ ಆಗಲ್ಲ ಅನಿಸುತ್ತೋ ಆಗ ಗೇರ್ ಶಿಫ್ಟ್ ಮಾಡಿದ್ದೀನಿ, ಆಗ ಕಾಲು ಫ್ರೀ ಆಗುತ್ತೆ. ಈಗ ಸ್ವಲ್ಪ ರೆಸ್ಟ್, ಡೌನ್ ಅಲ್ವಾ. ಕೋಡಿಮಾರ್ನಳ್ಳಿ ಅಪ್ಪನ 6th ಗೇರಲ್ಲೇ ಟಾಪ್ ಗೇರ್ ಅಂತೀವಲ್ಲ ಇಲ್ಲಿ, ನನ್ನ ಸೈಕಲಲ್ಲಿ ಟಾಪ್ ಗೇರ್ 6th. ಇದೆಲ್ಲ ಹತ್ತಿಸ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಟ್ರೈ ಮಾಡೋಣ ಹತ್ತೋದಕ್ಕೆ, ಪ್ರೆಷರ್ ಬೇಡ, ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ನೋಡೋಣ. ಆಗಲಿಲ್ಲ ಅಂದರೆ ಗೇರ್ ಶಿಫ್ಟ್. ಟಾಪ್ ಗೇರಲ್ಲೇ ಈ ಕೋಡಿಮಾರ್ನಳ್ಳಿ ಅಪ್ಪನ ಹತ್ತಿಸಿದ್ದೀನಿ ನಾನು. ಇವತ್ತೇನೋ ಖುಷಿ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಹೊಸ ಸೀಟ್ ಹಾಕಿರೋದಕ್ಕೇನಾದ್ರು ಹತ್ತುತ್ತಾ ಇದೆಯಾ ಏನೋ ಗೊತ್ತಿಲ್ಲ. ಅದು ಕಂಫರ್ಟಬಲ್ ಇತ್ತಿಲ್ಲ ಹಳೆ ಸೀಟ್ಗಳು. ಇದೊಂದು ಸ್ವಲ್ಪ ತುಂಬ ಕಂಫರ್ಟಬಲ್ ಇದೆ. ಹಾಗಾಗಿ ಏನಾದರೂ ಹತ್ತಿಸ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ. ಈಗ ಡೌನ್ ಇದೆ ಫುಲ್ಲು. ಕೋಡಿಮಾರ್ನಳ್ಳಿ ಡೌನ್ ಬಂತು ಅಂದರೆ ನಮ್ಮ ಮನೆ ತಲುಪ್ತಂಗೆ. ಯಾಕೆಂದರೆ ಆರಾಮಾಗಿ ಹೋಗುತ್ತೆ ಅಲ್ಲಿ, ಅಲ್ಲಿ ಯಾವುದೇ ರೀತಿ ಅಪ್ಪಿಲ್ಲ. ಮನೆ ತಲುಪಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಖುಷಿ ಇದೆ. ಇವತ್ತು 6.5 ಕಿಲೋಮೀಟರ್. ನಾಳೆ ಇನ್ನೊಂದು ಕಿಲೋಮೀಟ್ರು ಜಾಸ್ತಿ ಮಾಡೋಣ. ಹಿರೀಕೆಳಲೆ ಗೇಟ್ ಅಂತ ಬರುತ್ತೆ, ಗಾಂಧಿನಗರ ಅಂತ ಹೇಳ್ತೀವಿ, ಅಲ್ಲಿ ತನಕ ಹೋಗೋಣ ಅಂತ ಹೇಳ್ತಾ ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್.